ನೋಡಿ, ಚಿತ್ರದುರ್ಗದಲ್ಲಿ ಭೀಕರ ಕೊಲೆಯಾಗಿದೆ. ಪ್ರಿಯತಮನಿಂದಲೇ ಪ್ರೇಯಸಿ ಕೊಲೆ. ಊರಿಗೆ ಹೋಗುತ್ತಿದ್ದೇನೆ ಎಂದಾಕೆ ಹೋಗಿದ್ದೆಲ್ಲಿಗೆ? ಹಾಸ್ಟೆಲ್ನಲ್ಲಿ ರಜೆ ಪತ್ರ ಕೊಟ್ಟು ಹೋಗಿದ್ದ ವರ್ಷಿತಾ ಪ್ರಿಯತಮೆಯನ್ನ ಕರೆಸಿ ಕೊಲೆ ಮಾಡಿದ್ದ ಪ್ರಿಯಕರ. ಅರೆಬರ ಸುಟ್ಟ ಸ್ಥಿತಿಯಲ್ಲಿ ಯುವತಿ ಮೃತದೇಹ ಪತ್ತೆಯಾಗಿದೆ. ಚಿತ್ರದುರ್ಗದಲ್ಲಿ ಬೆಚ್ಚಿ ಬೀಳಿಸಿದ ಪ್ರೇಮ್ ಕಹಾನಿ. ಪ್ರೀತಿಯಲ್ಲಿ ಮನಸ್ತಾಪ. 19ರ ಯುವತಿ ಮಟಾಶ್. ವಿಚಿತ್ರ ಪ್ರೀತಿ, ಆತುರದ ಕೊಲೆ. ನಡೆದೇ ಹೋಯ್ತು ದುರಂತ. ಮೀಟ್ ಮಾಡೋಣ ಎಂದು ಬೆಂಕಿ ಇಟ್ಟಿದ್ದ. ಇದೊಂದು ತ್ರಿಕೋನ ಪ್ರೇಮ. ಯುವತಿಯ ಬರ್ಬರ ಹತ್ಯೆ. ಏನೇನ್ ಮಾಡ್ಕೋತಾರ್ರಿ ಇವರೆಲ್ಲ? ಇವ್ರಿಗೆ ಯಾಕೆ ಬೇಕು? ಏನ್ ಮಾಡ್ತಾ ಇದ್ದಾರೆ ಇವರೆಲ್ಲ? ಏನ್ ನಡೀತಾ ಇದೆ ಇಲ್ಲಿ ಚಿತ್ರದುರ್ಗದಲ್ಲಿ? ಇದೊಂದು ಭೀಕರ ಕೊಲೆ. ಇದು ಪ್ರಿಯತಮ ಅಲ್ಲ, ಬಹುಶಃ ಎಕ್ಸ್ ಪ್ರಿಯತಮ. ಹಾಸ್ಟೆಲ್ನಲ್ಲಿ ರಜೆ ಪತ್ರ ಕೊಟ್ಟು ಹೋಗಿದ್ದಂತ ವರ್ಷಿತಾ ಪ್ರಿಯತಮೆಯನ್ನ ಕರೆಸಿ ಕೊಲೆ ಮಾಡಿದ ಪ್ರಿಯಕರ. ಓಕೆ, ನೆಕ್ಸ್ಟ್ ಬ್ರೇಕಿಂಗ್ ತಗೊಳ್ಳಿ. ಪಟ 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 ಅಂತ ಬ್ರೇಕಿಂಗ್ ಹೋಗ್ತಾ ಇರಲಿ. ಬ್ಯಾಕ್ ಟು ಬ್ಯಾಕ್. ಕೊಲೆ ಸಂಬಂಧ ಯುವಕ ಚೇತನನ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಆತನ ಹೆಸರು ಚೇತನ್ಗೆ ಕ್ಯಾನ್ಸರ್ 3ನೇ ಹಂತದಲ್ಲಿರುವಂತ ಬಗ್ಗೆ ಮಾಹಿತಿ. ಇದೀಗ ಮತ್ತಷ್ಟು ಮಾಹಿತಿ ಇದೆ. ಚಿತ್ರದುರ್ಗದ ಬಾಲಕಿಯರ ವಸತಿ ಶಾಲೆ ವಿದ್ಯಾರ್ಥಿನಿಯಾಗಿದ್ಲು ವರ್ಷಿತಾ. ಹಾಸ್ಟೆಲ್ನಲ್ಲಿದ್ದಂತಹ ಕೊನೆಯ ಕ್ಷಣದ ವಿಡಿಯೋ ಇದೀಗ ಲಭ್ಯ ಆಗಿರುವಂತದ್ದು. ರೆಬೆಲ್ ಟಿವಿಗೆ ಮೃತ ವರ್ಷಿತಾ ಕೊನೆಯ ಕ್ಷಣದ ವಿಡಿಯೋ ಲಭ್ಯ ಆಗಿದೆ ಎಕ್ಸ್ಕ್ಲೂಸಿವ್ ಆಗಿ. ಕಾಲೇಜಿನ ಯೂನಿಫಾರ್ಮ್ ನಲ್ಲಿದ್ದಂತಹ ಮೃತ ವರ್ಷಿತಾ ಯೂನಿಫಾರ್ಮ್ ನಲ್ಲಿ ಸಹಪಾಠಿ ಜೊತೆ ತೆರಳಿದ್ಲು ವರ್ಷಿತಾ. ಈ ಒಂದು ವಿಡಿಯೋ ನಿಮ್ಮ ರೆಬೆಲ್ ಟಿವಿಗೆ ಸಿಕ್ಕಿರುವಂತದ್ದು ಎಕ್ಸ್ಕ್ಲೂಸಿವ್ ಆಗಿ. ಆಗಸ್ಟ್ 14ಕ್ಕೆ ರಜೆ ಕೋರಿ ಲೀವ್ ಲೆಟರ್ ಬರೆದಿದ್ಲು ವರ್ಷಿತಾ. ಹಾಸ್ಟೆಲ್ ವಾರ್ಡನ್ಗೆ ಲೀವ್ ಲೆಟರ್ ಕೊಟ್ಟಿದ್ಲು. ಅದಾದ ಬಳಿಕ ರಜೆ ಹಾಕಿರುವಂತದ್ದು. ಹಾಸ್ಟೆಲ್ನಿಂದ ತೆರಳುವಂತಹ ಕೊನೆಯ ಕ್ಷಣದ ವಿಡಿಯೋ ಇದೀಗ ನಮಗೆ ಲಭ್ಯವಾಗಿದೆ. ಎಸ್, ಆ ವಿಡಿಯೋ ಕೂಡ ನೋಡೋಣ. ಅದರ ಜೊತೆ ಒಂದಷ್ಟು ಚರ್ಚೆ ಕೂಡ ಮಾಡೋಣ ಈ ಒಂದು ಕೇಸಲ್ಲಿ. ಏನನ್ಸುತ್ತೆ ದಿವ್ಯಂತ್, ಇಲ್ಲಿ ಪ್ರೀತಿ, ವಿಶ್ವಾಸ, ಲವ್ ಎಲ್ಲಿ ಹೋಗ್ತಾ ಇದೆ, ಇವೆಲ್ಲ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಲ್ಲ. ಇತ್ತೀಚೆಗಷ್ಟೇ ನೋಡ್ತಾ ಇದೀವಿ ಇಂತ ಪ್ರಕರಣಗಳು. ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ. ಪ್ರೀತಿ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿದೆ. ಬಿಪಿ ಸಂಗಮೇಶಿ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ಇನ್ಸೈಡ್. ಓಕೆ, ಒಂದಷ್ಟು ಜನ ಅಲ್ಲಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಪ್ರತಿಭಟನೆಗಳು ಆಗ್ತಾ ಇದೆ. ನೋಡಿ, ಏನೇ ಆಗಿರ್ಲಿ ಇವರ ಬದುಕಲ್ಲಿ, ಆದ್ರೆ ಕೊಲೆ ಮಾಡೋ ಹಂತಕ್ಕೆ ಯಾವತ್ತೂ ಇಳಿಬಾರ್ದು. ನಾನು ಮೊದಲಿಗೆ ಹೇಳ್ತಾ ಇದ್ದೀನಿ, ಈತನನ್ನ ವಿಚಾರಣೆ ಮಾಡಿ ಅರೆಸ್ಟ್ ಮಾಡಿ ಇವನಿಗೆ ಬೆಂಡೆತ್ತಿ ಇನ್ನೊಂದ್ಸಲ ಯಾವತ್ತೂ ಈ ತರ ಯೋಚನೆ ಮಾಡಬಾರ್ದು ಅಂತ ಹೇಳೋಣ ಅಂತ ಅನ್ಕೊಂಡ್ರೆ ಆತನಿಗೆ ಕ್ಯಾನ್ಸರ್ 3ನೇ ಸ್ಟೇಜ್. ಹಾಗಂತ ಸಾಯಿಸ್ಬಿಡೋದಾ? ಅಲ್ಲ, ಕೇಳಿ ಒಂದ್ ನಿಮಿಷ. ಅವನಿಗೆ ಕ್ಯಾನ್ಸರ್ 3ನೇ ಸ್ಟೇಜ್. ಬದುಕಲ್ಲಿ ಆತ ಆಲ್ರೆಡಿ ಸತ್ತಿದ್ದಾನೆ. ಆತನನ್ನ ವಿಚಾರಣೆ ಮಾಡಿ ಏನ್ ಪ್ರಯೋಜನ? ಜೈಲಿಗೆ ಹಾಕಿ ಏನ್ ಪ್ರಯೋಜನ? ಆದ್ರೂ ಕೂಡ ಕಾನೂನಿನ ಪ್ರಕಾರ ಆತನಿಗೆ ಶಿಕ್ಷೆ ಆಗ್ಲಿ. ಆತ ಕ್ಯಾನ್ಸರ್ ಬಂದು ಆತ ಪ್ರಾಣ ಕಳ್ಕೊಂಡ್ರು ಕೂಡ ಜೈಲಿನಲ್ಲೇ ಅದು ಸಾಧ್ಯತೆನೋ ಅಥವಾ ಕೋರ್ಟ್ ಏನ್ ಡಿಸಿಷನ್ ತಗುತ್ತೋ, ಕಾನೂನು ಯಾವ ರೀತಿ ಅದನ್ನ ತೆಗೆದುಕೊಳ್ಳುತ್ತೋ, ಆತನಿಗೆ ಕ್ಯಾನ್ಸರ್ ಇದೆ 3ನೇ ಸ್ಟೇಜ್ ಅಂದಾಗ ಅದನ್ನ ಯಾವ ರೀತಿ ಕನ್ಸಿಡರ್ ಮಾಡುತ್ತೋ ಕಾದು ನೋಡೋಣ. ಅಸಲಿ ಪಿಕ್ಚರ್ ಬಂದ್ಬಿಡೋಣ. ರೋಶ್ನಿ, ನೀವ್ ಹೇಳಿದ್ರಿ ಪ್ರೀತಿ ಮೇಲೆ ಜಿಗುಪ್ಸೆ ಬಂದಿದೆ, ಅದನ್ನ ನಾನ್ ಹೇಳ್ಬೇಕು, ನೀವಲ್ಲ ಈ ಕೇಸಲ್ಲಿ. ಯಾಕೆ ಹೇಳಿ? ನಾನು ಹೇಳಿದ್ನ ನಮ್ಮ ಸಂಗಮೇಶ್ ಮಾಹಿತಿ ಕಲೆ ಹಾಕ್ಬಿಟ್ಟು 18 ಸಿಮ್ ಯೂಸ್ ಮಾಡ್ತಿದ್ಲಂತೆ ಸೆಕೆಂಡ್ PUCಗೆ. ನಾನು 2 ಸಿಮ್ ಯೂಸ್ ಮಾಡೋದಕ್ಕೆ ಸುಸ್ತಾಗ್ಬಿಡುತ್ತೆ. ಒಂದ್ ಸಿಮ್ ಕರೆನ್ಸಿ ಹಾಕ್ಸಿ ಇನ್ನೊಂದ್ ಸಿಮ್ ನ ಇನ್ಕಮಿಂಗ್ ಕಾಲ್ನ ಉಳಿಸ್ಕೋಬೇಕು ಅನ್ನೋದಕ್ಕೆ ಕರೆನ್ಸಿ ಹಾಕ್ಸಕ್ ಸುಸ್ತಾಗುತ್ತೆ ನಮಗೆ. ಏನಪ್ಪ ಅನಿಲ್, ನಿಂಗೆ ಸುಸ್ತಾಗಲ್ವಾ? ಅನಿಲ್, ಎಷ್ಟು ಸಿಮ್ ಮೇಂಟೈನ್ ಮಾಡ್ತಿದ್ದೀರಾ ನೀವು? ಒಂದೇ ಅಂತೆ. 18 ಸಿಮ್ ಯೂಸ್ ಮಾಡ್ತಿದ್ರಂತೆ ಈಕೆ. ಬಂದಿರುವಂತ ಮಾಹಿತಿ ಒಂದು ಇದೆ, ನಮ್ಮ ಆರೋಪ ಅಲ್ಲ ಅಥವಾ ಕ್ಲಿಯರ್ ಅಂತಲ್ಲ, ಒಂದು ಎಲ್ಲ ಮೂಲಗಳಿಂದ ಬಂದಂತ ಮಾಹಿತಿ. ಇದ್ರ ಬಗ್ಗೆನೂ ತನಿಖೆ ಮಾಡ್ಲಿ ಅವರು. ಆಮೇಲೆ ಈಕೆ ಈ ಹುಡುಗರನ್ನ ಪ್ರೀತಿ ಮಾಡ್ತಿದ್ದಂತೆ. ಇವರು ಎಲ್ಲ ಸುತ್ತಾಡಿದ್ದಾರೆ ಕೂಡ, ಎಲ್ಲ ಕಡೆ ಸುತ್ತಾಡಿದ್ದಾರೆ. ಮತ್ತೆ ಈಕೆ ಗರ್ಭಿಣಿ ಆಗಿದ್ಲು ಅಂತನೂ ಕೂಡ ಕೇಳ್ಪಟ್ಟೆ. ಯಾವಾಗ ಈತನಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ಈತನನ್ನ ಆಕೆ ದೂರ ಮಾಡಿದ್ಲು ಅನ್ನೋ ಮಾಹಿತಿಯೂ ಇದೆ. ಅದು ತನಿಖೆ ಆಗ್ಲಿ, ಏನು ವಿಚಾರ ಸತ್ಯನ ಸುಳ್ಳು ಅಂತ ಯಾರಾದ್ರೂ ಸುಳ್ಳು ಆರೋಪನು ಮಾಡಿರಬಹುದು. ಆಯ್ತಾ? ನಮ್ ಸಂಗಮೇಶ್ ಒಳ್ಳೆ ಹುಡುಗ ಅಂತ ಹೇಳಿ ಅವನಿಗೆ ಈ ತರ ಸುಳ್ಳು ತಲೆ ತುಂಬಿರಬಹುದು, ಯಾರಿಗ್ ಗೊತ್ತು. ಸೊ ಅದಕ್ಕೆ ಅದು ಕೂಡ ತನಿಖೆ ಆಗ್ಲಿ. ಆಮೇಲೆ ಒಂದು ಈಗ ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಷ್ಟು ಘಟನೆಗಳು ನಡೀತು ರೋಶ್ನಿ.
ಒಬ್ಬ ಯುವಕನಿಗೆ ಮದುವೆ ಆಗಿದ್ರು, ಪ್ರೀತಿಸಿ ಮದುವೆ ಆಗಿದ್ರು, 9 ವರ್ಷನೋ 14 ವರ್ಷನೋ ಪ್ರೀತಿಸಿ ಮದುವೆ ಆಗಿದ್ರು. ಆತನಿಗೆ ಯಾವುದೋ ಒಂದು ರೋಗ ಬಂತು, ಡಿಸೀಸ್. ಆಗ ಆಕೆ ಆತನ ಕೊನೆವರೆಗೂ ಕೂಡ ನೋಡ್ಕೊಂಡು, ಕೊನೆ ಕ್ಷಣದವರೆಗೂ ಕೂಡ ಅವನಿಗೋಸ್ಕರನೇ ಬದುಕಿ ಅವನನ್ನ ಈ ಭೂಮಿಯಿಂದ ಕಳಿಸ್ಕೊಡೋವರೆಗೂ ಕೂಡ ಆಕೆ ಆತನನ್ನ ಬಹಳ ಚೆನ್ನಾಗಿ ಆರೈಕೆ ಮಾಡಿದ್ಲು. ಅದು ಪ್ರೀತಿ ಅಂದ್ರೆ. ಕ್ಯಾನ್ಸರ್ ಬಂದಿದೆ ಅನ್ನೋ ಕಾರಣಕ್ಕೆ ಬಿಟ್ಟೋದ್ರೆ ಹೆಂಗ್ರಿ ಅದು? ಈಗ ಇವರೆಲ್ಲ ಪ್ರೀತಿ ಮಾಡ್ಬೋದು, ಇವರೆಲ್ಲ ಬಿಟ್ಟು ಹೋಗ್ಬೋದು. ಈಗ ನಾನು ಪ್ರೀತಿ ಬಗ್ಗೆ ನಂಬಿಕೆ ಹೋಗಿದೆ ಅಂತ ನಾನು ಹೇಳ್ಬೇಕು, ನೀವಲ್ಲ. ಬಿಟ್ಟೋದ್ಲು ಅಂದ ಮಾತ್ರಕ್ಕೆ ನಮ್ಮ ಹುಡುಗರು ಎಲ್ಲೇ ಇರು ನೀನ್ ಚೆನ್ನಾಗಿರೋ ಅಂತಾರೆ. ಹಿಂಗ ಅಂದ್ಕೊಂಡಿದ್ರೆ ತೆಪ್ಪಗೆ ಚಂದ. ಅದು ಬಿಟ್ಬಿಟ್ಟು ಕರ್ದು ಬಿಟ್ಟು ಸುಡೋದು ಅಂದ್ರೆ ಏನಣ್ಣಯ್ಯ, ಏನ್ ಸ್ವಾಮಿ? ಇದು ನಿಜವಾದ ಪ್ರೀತಿ ಅಲ್ಲ. ಆಕೆಯದ್ದು ನಿಜವಾದ ಪ್ರೀತಿ ಅಲ್ಲ, ಈತನದ್ದು ನಿಜವಾದ ಪ್ರೀತಿ ಅಲ್ಲ. ಆಕೆ ಬಿಟ್ಟೋದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಕೆಯನ್ನ ಕರೆದು ನೀನು ಬೆಂಕಿ ಹಾಕಿ ಸುಡ್ತೀಯಾ? ಇಷ್ಟು ಚಿಕ್ಕ ವಯಸ್ಸಿಗೆ ನಿನ್ನ ಮನಸ್ಥಿತಿ ಇಂಥ ಕ್ರೂರ ಅಂತಂದ್ರೆ ಯಾವ ಸೀಮೆ ಪ್ರೀತಿನಯ್ಯ ನಿಂದು? ಯಾವ ಸೀಮೆ ಪ್ರೀತಿ? ಇವೆಲ್ಲ ಬೇಕಾ? ಚಿತ್ರದುರ್ಗದ ಪದವಿ ವಿದ್ಯಾರ್ಥಿನಿ ವರ್ಷಿತಾ, ಆಕೆಗೆ ಇನ್ನು 19 ವರ್ಷ ಹತ್ಯೆಯಾಗಿದೆ. ಬ್ರೇಕಿಂಗ್ ಕಣಪ್ಪ ಅನಿಲ. ಚಿತ್ರದುರ್ಗ ಗ್ರಾಮ ಠಾಣೆ ಪೊಲೀಸರಿಂದ ಆರೋಪಿಯ ಬಂಧನವಾಗಿದೆ. ಪೊಲೀಸರ ಮುಂದೆ ಆರೋಪಿ ಚೇತನ್ ತಪ್ಪೊಪ್ಪಿಗೆ ಒಪ್ಕೊಂಡ್ಬಿಟ್ಟಿದ್ದಾನೆ. ಇರ್ಲಿ. ಚಿತ್ರದುರ್ಗದ ಕಳಗೋಟೆ ಬಡಾವಣೆಯ ಚೇತನ್ ವರ್ಷಿತಾಳನ್ನ ಪ್ರೀತಿ ಮಾಡುತ್ತಿದ್ದ. ಇತ್ತೀಚೆಗೆ ಚೇತನ್ನಿಂದ ಅಂತರ ಕಾಯ್ದುಕೊಂಡಿದ್ದ ವರ್ಷಿತಾಗೆ ಬೇರೊಬ್ಬರ ಜೊತೆ ಸಂಬಂಧ ಇತ್ತ ನೋಡಿ. ಇದನ್ನ ಹೇಳೋದು ಬಿಟ್ಬಿಟ್ಟೆ ನಾನು. ಆತನನ್ನ ಬಿಟ್ಟು ಇನ್ನೊಬ್ಬನ್ನ ಲವ್ ಮಾಡಿದ್ಲವಳು. ಇದು ಪ್ರೀತಿನಾ? ಇದರಿಂದ ಕೋಪಗೊಂಡಿದ್ದ ಆರೋಪಿ ಚೇತನ್ ಗೋನೂರು ಬಳಿ ಕರೆದೊಯ್ದು ವರ್ಷಿತಾಳ ಕೊಲೆ ಮಾಡಿದ್ದು. ಇದು ನ್ಯಾಯನಾ? ಇದು ತಪ್ಪು. ಆ ವರ್ಷಿತಾ ಕೊಲೆ ಬಳಿಕ ಪೆಟ್ರೋಲ್ ಸುರಿದು ಬೆಂಕಿ. ಪ್ರೇಮಿಯ ಸಂಘ ಹದಿಹರಿಯದ ವಯಸ್ಸಲ್ಲೇ ಜೀವಭಂಗ. ಏನೋ ಸಂಗಮೇಶ ಲೈನ್ ಇದು. ಪ್ರೇಮಿಯ ಸಂಘ ಹದಿಹರಿಯದ ವಯಸ್ಸಲ್ಲೇ ಜೀವಭಂಗ. ಅಬ್ಬಬ್ಬಬ್ಬ, ಕವಿ ಆಗ್ಬಿಟ್ಟೆ. ಓಕೆ ನೋಡಿ, ಕೋಪಗೊಂಡಂತೆ ನನಗೆ ಈ ತರ ಪ್ರಕರಣಗಳು ಬಂದಾಗ ನನಗೆ ನೇರವಾಗಿ ಯಾವ ಪ್ರಕರಣ ಎಕ್ಸಾಂಪಲ್ ಕೊಡ್ತೀರಾ ಅಂದ್ರೆ, ಯಾವ ಪ್ರಕರಣ ಎಕ್ಸಾಂಪಲ್ ಕೊಡ್ತೀರಾ ನೀವು? ಈ ತರ ಪ್ರಕರಣ ಬಂದಾಗ ಈಗ ಕೋರ್ಟ್ಗಳಲ್ಲಿ ಇದನ್ನ ವಾದ ಮಾಡಬೇಕಾದ್ರೆ, ವಾದ ಪ್ರತಿವಾದ ಮಾಡಬೇಕಾದ್ರೆ ಯಾವ್ದಾದ್ರು ಒಂದು ಕೇಸ್ ಹಿಡ್ಕೊಂಡೆ ನಿಮಗೆ ನೋಡಿ ಈ ಕೇಸ್ ನಲ್ಲಿ ಹಿಂಗಾಗಿತ್ತು, ಈ ರೀತಿ ಶಿಕ್ಷೆ ಸಿಕ್ಕಿತ್ತು ಅಂತೇಳಿ ಎಕ್ಸಾಂಪಲ್ ಕೊಡ್ತಾರೆ. ನೀವ್ ಯಾವ ಪ್ರಕರಣ ನಿಮಗೆ ನೆನಪಾಗುತ್ತೆ ತಕ್ಷಣಕ್ಕೆ? ನನಗೆ ತಟ್ಟ ಅಂತ ನೆನಪಾಗೋದು ನೇಹಾ ಹಿರೇಮಠ್ ಕೊಲೆ. ಅಲ್ಲ, ಅದು ಕೂಡ ಸೇಮ್ ಇದೆ. ಅಂದ್ರೆ ಇದು ಕ್ಯಾನ್ಸರ್ ಅಥವಾ ಬೇರೆ ಏನೋ ರೋಗ ಅಂತಲ್ಲ, ಇಲ್ಲೇ ಏನೋ ಲವ್ ಮಾಡಿರ್ತಾನೆ ಅಥವಾ ಏನ್ ಬಿಟ್ಬಿಟ್ಟಿರ್ತಾಳೆ, ದೂರ ಎಕ್ಸಾಂಪಲ್ ಅಷ್ಟೇ ಹೇಳ್ತಾ ಇದೀನಿ. ಇದೇ ರೀತಿಯ ಸಿಮಿಲರ್ ಪ್ರಕರಣ ಅಲ್ಲ. ಕೋರ್ಟ್ ನಲ್ಲಿ ವಾದ ಪ್ರತಿವಾದ ಮಾಡೋದಕ್ಕೆ ಯಾವ ಪ್ರಕರಣವನ್ನ ಎಕ್ಸಾಂಪಲ್ ಆಗಿ ತಗೊಳ್ಬಹುದು ಅಂತ ನಿಮಗೆ ಅನ್ಸುತ್ತೆ? ದರ್ಶನ್ ಪ್ರಕರಣ. ಯಾಕೆ ಅಂತಂದ್ರೆ ಈಗ ಹಂಗೆಲ್ಲ ಮೆಸೇಜ್ ಮಾಡಿದಕ್ಕೆಲ್ಲ ಸಾಯಿಸ್ಬಿಡಲ್ಲ. ದರ್ಶನ್ ಪ್ರಕರಣದಲ್ಲಿ ಅವನೇನೋ ಕೆಟ್ಟದಾಗ ಮೆಸೇಜ್ ಮಾಡ್ದ ಅಥವಾ ಬೇರೆ ಏನೋ ನಡೆದಿತ್ತು, ಏನೇನೋ ನಡೆದಿದೆ ಅಂದ್ರೆ ನಿಮ್ ಪ್ರಕಾರ ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ ಮಾತ್ರ ತಪ್ಪು, ಕ್ಯಾನ್ಸರ್ ಇರೋ ಹುಡುಗನ ಬಿಟ್ಟೋದ್ರೆ ತಪ್ಪಲ್ವಾ? ಅದು ತಪ್ಪಲ್ಲ. ಹಂಗಂತ ಹೇಳಿ ಇಲ್ಲಿ ದರ್ಶನ್ ಮಾಡಿರೋದು ಏನು ಒಳ್ಳೆ ಕೆಲಸ ಅಂತ ನಾವ್ ಹೇಳಕ್ ಆಗೋದಿಲ್ಲ. ನಾನು ಹೇಳ್ತಿರೋದು ನಿಮಿಷ ಕೇಳಿ, ನಾನು ಹೇಳ್ತಿರೋದು ಈ ಪ್ರಕರಣ ಸರಿ, ಆ ಪ್ರಕರಣ ತಪ್ಪು, ಅಥವಾ ಆ ಪ್ರಕರಣ ಸರಿ, ಈ ಪ್ರಕರಣ ತಪ್ಪು ಅಂತಲ್ಲ. ಈತನಿಗೆ ಶಿಕ್ಷೆ ಕೊಡಿಸೋದಕ್ಕೆ ಈ ವ್ಯಕ್ತಿಗೆ ಅಂದ್ರೆ ಕೊಲೆ ಮಾಡೋದು ತಪ್ಪು ಅಂತ. ಎಂಡ್ ಆಫ್ ದಿ ಡೇ ಏನಾದ್ರೂ ಆಗಿರ್ಲಿ, ಎಂಡ್ ಆಫ್ ದಿ ಡೇ ಅವಳು ಬಿಟ್ಟೋಗಿರ್ಲಿ, ಅವಳು ಈತನಿಗೆ ಮೋಸನೇ ಮಾಡಿರ್ಲಿ, ಅವಳು ಇನ್ನೊಬ್ಬನ ಜೊತೆನೇ ಹೋಗಿರ್ಲಿ, ರೇಣುಕಾ ಸ್ವಾಮಿ ಕೆಟ್ಟದಾಗ ಮೆಸೇಜೇ ಮಾಡಿರ್ಲಿ, ಏನೇ ಮಾಡಿರ್ಲಿ, ಆದ್ರೆ ಎಂಡ್ ಆಫ್ ದಿ ಡೇ ಏನ್ ತಪ್ಪು? ಕೊಲೆ ಮಾಡೋದು ತಪ್ಪು. ಈ ಉದಾಹರಣೆನ ಇಟ್ಕೊಂಡು ವಾದ ಪ್ರತಿವಾದಗಳು ನಡೆಯುತ್ತೆ ಅಂತ. ಅಂದ್ರೆ ಆತ ಪ್ರಭಾವಿ ವ್ಯಕ್ತಿ ಬಿಡಿ, ಇದು ಯಾವುದೇ ರೀತಿ ಪ್ರಭಾವಿನೂ ಅಲ್ಲ. ಇಂಥವರಿಗೆಲ್ಲ ಬೇಗ ಶಿಕ್ಷೆ ಆಗುತ್ತೆ. ಯಾರು ಕೂಡ ಕಾಯಿಸೋದು ಇಲ್ಲ, ಯಾರು ಕೂಡ ಇದು ಮಾಡಲ್ಲ. ಒಟ್ಟಲ್ಲಿ ಏನು ಅಂತಂದ್ರೆ ಈಗ ಆತ ತಪ್ಪೊಪ್ಪಿಗೆ ಕೊಟ್ಟಿದ್ದಾನೆ, ತಪ್ಪನ್ನ ಒಪ್ಕೊಂಡಿದ್ದಾನೆ. ಒಪ್ಕೊಂಡ್ಮೇಲೆ ಈಗ ನೀವು ಜನ ಧರ್ಮಸ್ಥಳ ಪ್ರಕರಣ ಮಾಡ್ತಿದ್ದೀರಿ. ಆಮೇಲೆ ಅನಿಲ, ನೀನು ಮಾಡಿರುವಂತ ತಪ್ಪು ಏನು ಅಂದ್ರೆ ಇದುವರೆಗೂ ನಿಮ್ಮ ತಪ್ಪು ನಿಮ್ಮ ಗಮನಕ್ಕೆ ಬಂದಿಲ್ಲ. ಇನ್ನು ಬ್ಯಾಕ್ಗ್ರೌಂಡ್ ಇನ್ನು ಚೇಂಜ್ ಮಾಡಿಲ್ಲ ನೀನು. ಯಾಕೆ? ಆಯ್ತಾ? ನೋಡಿ, ಈಗ ಒಂದಷ್ಟು ಏನು ಈತ ಈಗ ತಪ್ಪೊಪ್ಪಿಗೆ ಒಪ್ಕೊಂಡಿದ್ದಾನೆ. ಈಗ ನೀವು ನ್ಯಾಯ ಕೊಡಿಸಿ ಆತನಿಗೆ ಆಕೆಗೆ ನ್ಯಾಯ ಕೊಡಿಸಿ ಅನ್ನಂಗಿಲ್ಲ. ಯಾಕಂದ್ರೆ ಅವ್ನು ತಪ್ಪು ಒಪ್ಕೊಂಡಾಯ್ತು, ಅವನಿಗೆ ಶಿಕ್ಷೆ ಆಗುತ್ತೆ, ಆಬ್ವಿಯಸ್ಲಿ ಶಿಕ್ಷೆ ಆಗುತ್ತೆ.
ಅಲ್ಲ ಆದ್ರೂ ಆಯ್ತಾ? ಅವ್ನು ಇನ್ನೇನು ನನಗೆ ಕ್ಯಾನ್ಸರ್ ಇದೆ ಲಾಸ್ಟ್ ಸ್ಟೇಜ್ ಅಲ್ಲಿ ಇದೀನಿ ಅದೆಷ್ಟು ಅಲ್ಲ, ಏನಾದ್ರೂ ಅಂತ ಹೇಳಿದ್ರು ಕೊಲೆ ಮಾಡಿ ಆ ಒಂದು ವಿಚಾರಣೆ ಇಟ್ಕೊಂಡು ಏನಾದ್ರೂ ಬೇಲ್ ತಗೊಬಹುದು, ಆ ವಿಚಾರದಲ್ಲಿ ಬೇಲ್ ಸಿಗಬಹುದು. ನೋಡೋಣ. ಓಕೆ, ಜಿಲ್ಲಾಸ್ಪತ್ರೆಯ ಶವಗಾರದ ಬಳಿ ಸಂಬಂಧಿಕರ ಆಕ್ರಂದನ. ಎಸ್, ಜಿಲ್ಲಾಸ್ಪತ್ರೆಯ ಶವಾಗಾರದ ಬಳಿ ಸಂಬಂಧಿಕರ ಆಕ್ರಂದನ ಇಲ್ಲಿ ಮುಗಿಲು ಮುಟ್ಟಿದೆ. ವರ್ಷಿತಾ ಸಾವಿಗೆ ನ್ಯಾಯ ಕೊಡಿಸುವಂತೆ ಆಗ್ರಹ ಮಾಡ್ತಿದ್ದಾರೆ. ವರ್ಷಿತಾ ತಾಯಿ ಜ್ಯೋತಿ ತಿಪ್ಪೇಸ್ವಾಮಿ ಆಕ್ರೋಶವನ್ನ ಮಾಡ್ತಿದ್ದಾರೆ. ಇಲ್ಲಿ ಮಗಳ ಸಾವಿಗೆ ನ್ಯಾಯ ದೊರಕಿಸಿಕೊಡಿ ಅಂತ ಅಳಲು ತೋಡ್ಕೊಳ್ತಾ ಇದ್ದಾರೆ. ನನ್ನ ಮಗಳಿಗೆ ಆಗಿರುವಂತ ಪರಿಸ್ಥಿತಿ ಯಾರಿಗೂ ಬೇಡಪ್ಪ, ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಹಾಸ್ಟೆಲ್ ವಿದ್ಯಾರ್ಥಿನಿ ಸಾವಿಗೆ ಇದರ ಜೊತೆಗೆ ಚಿತ್ರದುರ್ಗದಲ್ಲಿ ಪ್ರೊಟೆಸ್ಟ್ ಕೂಡ ನಡೆದಿದೆ ಅಂತ ನೋಡಿ. ಈ ಒಂದು ವಿಚಾರದಲ್ಲಿ ಪ್ರೊಟೆಸ್ಟ್ ಕೂಡ ಇಟ್ಕೊಂಡಿದ್ದಾರೆ. ಒಂದು ಕಡೆ ಅವ್ರ ತಾಯಿ ಪಾಪ ನನ್ನ ಮಗಳಿಗೆ ಆಗಿರುವಂತಹ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಹೇಳಿ ತುಂಬಾ ದುಃಖದಿಂದ ಹೇಳಿದ್ದಾರೆ. ಅದರ ಜೊತೆಗೆ ಪ್ರೊಟೆಸ್ಟ್ ಕೂಡ ಮಾಡಿದ್ದಾರಂತೆ. ಅಂದ್ರೆ ಈ ರೀತಿ ಆಗ್ಬಾರ್ದು, ಅದರ ಜೊತೆಗೆ ನ್ಯಾಯ ಕೊಡಿಸ್ಬೇಕು ಆ ಹುಡುಗಿಗೆ ಅಂತ ಹೇಳಿ. ಓಕೆ, ಎಸ್, ನ್ಯಾಯ ಸಿಗ್ಲಿ. ಯಾರ್ಯಾರಿಗೆ ಅನ್ಯಾಯ ಆಗಿದೆಯೋ, ಯಾವ್ಯಾವ ಪ್ರಕರಣದಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆಯೋ ಎಲ್ರಿಗೂ ಕೂಡ ನ್ಯಾಯ ಸಿಗ್ಲಿ.